ಬಹಳ ಬಹಳ ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ. ಸಂಭ್ರಮದ ಮನೆ ಈಗ ಕರ್ನಾಟಕ ರತ್ನದ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಈ ಪ್ರಶಸ್ತಿಗೆ ಬಹುದೊಡ್ಡ ಗರಿಮೆ ಈಗ ಸಿಗ್ತಾ ಇದೆ. ಯಾಕೆ ಅಂತಂದ್ರೆ ಅದು ವಿಷ್ಣುವರ್ಧನ್ ಅವರಿಗೆ ಸರ್ಕಾರ ಕೊಡೋಕೆ ಇವತ್ತು ಘೋಷಣೆಯನ್ನ ಮಾಡಿದೆ. ಸಂಪುಟದಲ್ಲಿ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಘೋಷಣೆ, ಮರಣೋತ್ತರವಾಗಿ ನೀಡ್ತಾ ಇರುವಂತಹ ಪ್ರಶಸ್ತಿ. ಬಿ ಸರೋಜಾ ದೇವಿ ಅವರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಇವತ್ತು ಕೈಗೊಳ್ಳಲಾಗಿರೋದು. ಇಷ್ಟು ವರ್ಷ ತಡವಾಯ್ತಲ್ಲ ಅನ್ನುವಂಥದ್ದೇ ದುಃಖ. ಅದರ ಮಧ್ಯದಲ್ಲಿ ಸಮಾಧಾನ ಪಟ್ಕೊಳ್ಬೇಕು, ಫೈನಲಿ ಬಂದ್ರಲ್ಲ ಅಂತ ಹೇಳಿ. ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾ ದೇವಿ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ನೀಡಲಾಗ್ತಾ ಇದೆ. ಕೋಟಿಗೊಬ್ಬನಿಗೆ ಕೊನೆಗೂ ಕೂಡ ಕರ್ನಾಟಕ ರತ್ನ ಒಲಿದಿದೆ. ವಿಷ್ಣುವರ್ಧನ್ಗೆ ಒಲಿದಿರೋದಲ್ಲ ಅದು. ಕರ್ನಾಟಕ ರತ್ನಕ್ಕೆ ವಿಳಂಬ ಆಯಿತು ವಿಷ್ಣುವರ್ಧನ್ ಕಡೆ ನಾನು ಹೋಗಕ್ಕೆ. ಅದಕ್ಕೆ ತಡ ಆಯಿತು. ಈಗ ಅಡ್ಡಗಾಲ ಹಾಕಿ ನಿಂತ್ಕೊಂಡಿದ್ರಲ್ಲ ನಡುವೆ, ಅವ್ರ ಸಮಸ್ಯೆ ಆಗಿದ್ದಿದ್ದು. ವಿಷ್ಣುವರ್ಧನಿಗೆ ಕಲಾವಿದರು ಕೊಡಬೇಕಾಗಿತ್ತು. ಆ ಕಲಾವಿದನಿಗೆ ಏನು ಕೊಡಬೇಕಾಗಿತ್ತು ಗೌರವವನ್ನು ಅಭಿಮಾನಿಗಳು ಕೊಟ್ಟಾಗಿತ್ತು. ಆದರೆ ಆ ಪ್ರಶಸ್ತಿಗೆ ಒಂಥರ ಕಾಟ ಇತ್ತು. ಏನು ಅಂತಂದರೆ, ನಾನು ಯಾಕೆ ಇನ್ನೂ ವಿಷ್ಣುವರ್ಧನ್ ಅವ್ರ ಹತ್ರ ಹೋಗ್ತಾ ಇಲ್ಲ, ನಾನು ಯಾಕೆ ಅವರ ಕಿರೀಟದಲ್ಲಿ ಕೂತ್ಕೊಳ್ತಾ ಇಲ್ಲ ಅಂತ.